ಕಲಬುರಗಿಯಲ್ಲಿ ನೂತನವಾಗಿ ಸುಮಿತ್ರಾಸ್ ಗ್ರೇಸ್ ಅಕಾಡೆಮಿ ಉದ್ಘಾಟನೆ ಕಾರ್ಯಕ್ರಮ ಜನವರಿ 25ರಂದು ಜರುಗಲಿದೆ ಎಂದು ಅಕಾಡೆಮಿಯ ಸಂಸ್ಥಾಪಕರಾದ ಸುಮಿತ್ರಾ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸುಮಿತ್ರಾಸ್ ಗ್ರೇಸ್ ಬ್ಯೂಟಿ ಅಕಾಡೆಮಿ ಉದ್ಘಾಟನೆಯನ್ನು ಜನವರಿ 25ರಂದು ಉದ್ಘಾಟನೆ ಮಾಡಲಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಆಗಮಿಸಲಿದ್ದಾರೆ ಎಂದು ತಿಳಿಸಿದರು. ಮಹಿಳೆಯರ ಸ್ವಾವಲಂಬಿ ಬದುಕಿಗಾಗಿ ಮತ್ತು ವಿಶೇಷ ಕಲಿಕೆಗಾಗಿ ಈ ಅಕಾಡೆಮಿ ಉದ್ಘಾಟನೆಯನ್ನು ಮಾಡುತ್ತಿದ್ದೇವೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಟೈಮ್ ಇನ್ ಗುಲ್ಬರ್ಗ ಎಲ್ಲಿ ನಾವು ಸ್ಕಿಲ್ ಡೆವಲಪ್ಮೆಂಟ್ ಅಂದರೆ ವುಮೆನ್ ಎಂಪವರ್ಮೆಂಟ್ ಸಲುವಾಗಿ ಸ್ಟಾರ್ಟ್ ಮಾಡೋದು. ಇಲ್ಲಿ ಎಜುಕೇಷನ್ ಬಿಟ್ಟು ಬೇರೆ ಥರ ಸ್ಕಿಲ್ಸ್ಗಳನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ. ಅಂದರೆ ಅದಕ್ಕೆ ಎಜುಕೇಷನ್ ಬೇಕಂತೇನಿಲ್ಲ. ಇವತ್ತು ನಾಳೆ ಸ್ಕಿಲ್ ಯಾಕೆ ಇಂಪಾರ್ಟೆಂಟ್ ಇದೆ ಅಂದರೆ, ನಿಮ್ಮ ಎಲ್ಲ ಹೆಣ್ಮಕ್ಳ ಕಡೆ ಕಲಾ ಇದೆ, ಆದರೆ ಅಪಾರ್ಚುನಿಟಿ ಇಲ್ಲ ಅವ್ರಿಗೆ ಅದು ಮಾಡೋಕ್ಕೆ. ಅದೊಂದು ಅವಕಾಶ ನಾವು ಇಲ್ಲಿ ತಂದು ಕೊಡ್ತಾ ಇದ್ದೀವಿ. ಸೊ ಡಿಫ್ರೆಂಟ್ ಕೋರ್ಸಸ್ ಇರುತ್ತೆ. ಅದರಲ್ಲಿ ಸ್ಕಿನ್, ಮೇಕಪ್, ಹೇರ್, ನೇಲ್ ಆರ್ಟು, ಬರೀ ಬಿಸ್ನೆಸ್ ಬರೀ ಕೋರ್ಸಸ್ ಕಲಿಸೋದು ಅಷ್ಟೇ ಅಲ್ಲದೆ ನಾವು ಬಿಸ್ನೆಸ್ ಹೆಂಗೆ ನಡೆಸ್ಕೊಡ್ಬೇಕು ಅನ್ನೋ ಒಂದು ಸಪೋರ್ಟ್ ನಾವು ಕೊಡ್ತೀವಿ. ಇಟ್ಸ್ ನಾಟ್ ಓನ್ಲಿ ಲರ್ನಿಂಗ್ ಬಟ್ ಹೌ ಟು ಬಿಕಮ್ ಅ ಸಕ್ಸಸ್ಫುಲ್ ಆಂಟ್ರಪ್ರಿನರ್. ಒಂದು ಒಳ್ಳೆ ಸುದ್ದಿ ಗುಲ್ಬರ್ಗಕ್ಕೆ ಏನಂದರೆ, ನಮ್ಮ ಆನರೇಬಲ್ ಶ್ರೀ ಶರಣಪ್ರಕಾಶ್ ಪಾಟೀಲ್ ಅವರ ನೇತೃತ್ವದಲ್ಲಿ ಒಂದು ಗುಲ್ಬರ್ಗದಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಬಿಲ್ಡಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಅಲ್ಲಿ ನಾವು ಬರೀ ಕಲಿಸೋದಲ್ಲೇ ಅವ್ರಿಗೆ ಎಂಪ್ಲಾಯ್ಮೆಂಟ್ನೂ ಕೊಡೋ ಸ್ಟ್ರಕ್ಚರ್ ನಾವು ಪ್ಲ್ಯಾನ್ ಮಾಡಕತ್ತೀವಿ. ಕೋರ್ಸ್ ಡೀಟೇಲ್ ಏನಿದೆ ಅಂದರೆ ಬ್ಯೂಟಿ ಬಗ್ಗೆ ಇದೆ, ಬ್ಯೂಟಿ ಆ್ಯಂಡ್ ವೆಲ್ನೆಸ್, ಹೆಲ್ತ್ ಬಗ್ಗೆ. ಸೊ ಇವಾಗ ಏನಾಗಿದೆ ಅಂದರೆ ಗುಲ್ಬರ್ಗ ಅಥವಾ ಟ್ರೆಂಡ್ ಏನಾಗಿದೆ, ಬರೀ ಎಕ್ಸ್ಟರ್ನಲ್ ಬ್ಯೂಟಿ ಬಗ್ಗೆನೇ ಜಾಸ್ತಿ ಇದು ಆಗ್ತಾಯಿದೆ. ಇಂಟರ್ನಲ್ ಬ್ಯೂಟಿ ಜೊತೆಗೆ ನಾವು ಅದನ್ನು ಕನೆಕ್ಟ್ ಮಾಡಿಕೊಂಡು ಎಕ್ಸಾಕ್ಟ್ ಮೀನಿಂಗ್ ಆಫ್ ಬ್ಯೂಟಿ ಏನಿದೆ ನಾವು ಡಿಫೈನ್ ಮಾಡ್ತೀವಿ. ಲೈಕ್ ಬ್ಯೂಟಿ ಇನ್ನರ್ ಅಂದರೆ ಡಯಟ್, ಎಕ್ಸಸೈಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಬರೀ ಕ್ರೀಮ್ ಹಚ್ಕೊಳ್ಳೋದು ಅಷ್ಟೇ ಬ್ಯೂಟಿ ಅಲ್ಲ. ನ್ಯೂಟ್ರಿಷನಲ್ ಡಯಟ್ ಆಯಿತು, ಆಮೇಲೆ ಎಕ್ಸಸೈಸ್, ಗುಡ್ ಡಯಟ್, ಇದೆಲ್ಲ ಕಾಂಬಿನೇಷನ್ ಮಾಡಿದಾಗೆ ಒಂದು ಬ್ಯೂಟಿ ಕಾನ್ಸೆಪ್ಟ್ ನಮಗೆ ಎಕ್ಸಾಕ್ಟ್ಲಿ ಬರುತ್ತೆ. ಅನ್ಲಿಮಿಟೆಡ್ ಇದೆ, ಹಾಗೇನಿಲ್ಲ. ಫೀ ಸ್ಟ್ರಕ್ಚರ್ ಇವಾಗ ಅವ್ರದ್ದು ಒಂದು ದಿನ ಹಿಡ್ಕೊಂಡು 1.5 ವರ್ಷ ತನಕ ನಮ್ಮ ಕೋರ್ಸ್ ಇದೆ. ಶಾರ್ಟ್ ಟರ್ಮ್ ಕೋರ್ಸಸ್ಸು ಇದೆ, 1 ಡೇ ಕೋರ್ಸಸ್ಸು ಇದೆ, ಆಮೇಲೆ ಇಡೀ ಪ್ರೊಫೆಷ್ನಲ್ ಬ್ಯೂಟಿ ಕೋರ್ಸ್ನೂ ಇದೆ, ಕಂಪ್ಲೀಟ್ ಕರಿಕ್ಯುಲಮ್ ಇದೆ. ಸೊ ಡಿಪೆಂಡಿಂಗ್ ಆನ್ ದಟ್ ಕೋರ್ಸಸ್ ಆರ್ ವೆರಿ. ಸೊ ಇವಾಗ ಇನ್ನೊಂದು ಏನಪ್ಪ, ಅಂಡರ್ ಪ್ರಿವಿಲೇಜ್ ಯಾರು ಇರ್ತಾರೆ, ನಾವು ಈ ಮುಂಚೆನೂ ಮಾಡ್ತೀವಿ. ಒಂದು ವರ್ಷಕ್ಕೆ 10 ಮಂದಿ ಸ್ಟೂಡೆಂಟ್ ನಾವು ಫ್ರೀಯಾಗಿ ಕಲಿಸ್ಕೊಡ್ತೀವಿ. ಯಾರಿಗೆ ಫೀಸ್ ತುಂಬ ಕೆಪಾಸಿಟಿ ಇರಲ್ಲ, ಬಟ್ ಅದು ನಾವು ರೀಚ್ ಆಗಿಲ್ಲ ಇನ್ನೂವರೆ ತನಕ. ಸೊ ಫ್ರೀ ಆಫ್ ಕಾಸ್ಟಾಗಿ ಕೋರ್ಸು ನಾವು ಕಲಿಸ್ತಾ ಇದ್ದೀವಿ. ಫೀಸ್ 3000 ಹಿಡ್ಕೊಂಡು 1 ಲಕ್ಷವರೆಗೂ ಇದೆ. ಇಲ್ಲ, ಹೊರಗಿಂದು ಇದ್ದಾರೆ. ಈಗ ಇವು ಮೇಡಮ್ ಬಾಂಬೆದಿದ್ದಾರೆ. ಸೊ ನಾವು ಇನ್ನೂ ರಿಕ್ರೂಟ್ಮೆಂಟ್ ಚಾಲೂ ಇದೆ. ಇಲ್ಲ, ನಮ್ಮ ಜನಕ್ಕೆ ಅವರೇ ಮಾಡ್ಬೋದು ಪ್ರಾಪರ್ ಸ್ಟ್ರಕ್ಚರ್. ನೀವು ನನ್ನ ಸಿಲೆಬಸ್ ನೋಡ್ರಿ ಒಂದ್ಸಲ. ಆ ಸಿಲೆಬಸ್ ಇಲ್ಲಿ ಕೊಡೋರು ಯಾರೂ ಇಲ್ಲ. ಬರೀ ಏನದ, ಇದು ವ್ಯಾಕ್ಸ್ ತೊಗೋಬೇಕು, ಹಿಂಗೆ ಮಾಡಬೇಕು, ಹಚ್ಚಬೇಕು, ಇಷ್ಟೇ ಹೇಳ್ತಾರೆ ರೀ. ಪ್ರಾಡಕ್ಟ್ ನಾಲೆಜ್ ಇಲ್ಲ, ಟೂಲ್ಸ್ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲ. ಅದು ತರಲಿಕ್ಕೆ ಅಂಥೇಳಿ ನಮಗೆ ಒಂದು ಬ್ಯಾಚ್ ನಮ್ಗೆ ಅಲ್ಲಿಂದ ತರಲೇಬೇಕಲ್ರಿ. ಇವಾಗ ನಾವು ಸ್ಕಿಲ್ ಡೆವಲಪ್ಮೆಂಟ್ ಮಿನಿಸ್ಟ್ರ್ ಜೊತೆಗೆ ಏನಾಗ್ಲಿಕ್ಕತ್ತದ, ಇಂಟರ್ನ್ಯಾಷನಲ್ ಅಕ್ರಿಡೇಷನ್ಸ್ ತೊಗೊಂಡು ಬರ್ಲಿಕ್ಕತ್ತೀವಿ ರೀ. ಯಾಕಂದ್ರೆ ಬರೀ ನಮ್ಮ ಜನಕ್ಕೆ ಗುಲ್ಬರ್ಗ ಅಷ್ಟೇ ಜಾಬ್ ಸಿಗಬಾರ್ದು. ಅವ್ರು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಗೂ ಅವ್ರಿಗೆ ಶಿಪ್ ಮೇಲೆ ಆಗಲಿ, ಕ್ರೂಸ್ ಮೇಲೆ ಆಗಲಿ, ಅಲ್ಲೂ ಜಾಬ್ ಸಿಗ್ಬೇಕು ರೀ. ಬರೀ ಗುಲ್ಬರ್ಗ ಇಷ್ಟೇ ಯಾಕೆ ನಾವು ಸೀಮಿತ ಆಗಿರಬೇಕು? ನಾನು ಇಂಟರ್ನ್ಯಾಷನಲ್ ಮತ್ತು ನಮ್ಮ ಗುಲ್ಬರ್ಗ ಬಿಟ್ವೀನ್ ಒಂದು ಬ್ರಿಡ್ಜ್ ಕ್ರಿಯೇಟ್ ಮಾಡಬೇಕಂತ ಇದ್ರದ್ದು ಪ್ರಯತ್ನ ನಮ್ಮದು ಸಿನ್ಸ್ 6 ಮಂತ್ಲಿಂದ ನಡೆದಿದ್ರಿ. ನೀವು ನನ್ನ ಸ್ಟ್ರಕ್ಚರ್ ನೋಡಿರಿ ಪ್ರಾಪರ್. ಯಾವುದ್ರಿ? ಎಸ್, ಇಲ್ಲ, ನಮ್ಮದು ಆಲ್ರೆಡಿ ಇದೆ ರೀ, ಬಟ್ ಇದು ಕೋವಾ ಪ್ಲಾಟಲ್ಲಿದೆ. ಅಕಾಡೆಮಿ ಇಲ್ಲ ಇದಾವ್ರಿ, ಬಟ್ ಬ್ಯಾಂಗ್ಳೂರಲ್ಲಿ ಇರ್ಬೋದು. ಯಾರ್ರಿ? ಅಷ್ಟು ದೂರ ನಾವು ಇನ್ನೂ ರೀಚ್ ಆಗಿಲ್ರಿ. ಅವ್ರು ಬ್ಯಾಂಗ್ಳೂರ್ನಾಗೂ ಟ್ರೈನಿಂಗ್ ಇದ್ದವರೇ ಎಲ್ಲ ಇಂಟರ್ನ್ಯಾಷನಲ್ ಅಲ್ಲಿ ಬೇರೆ ಕಡೆ ತಂದೆ ಟೀಚಿಂಗ್ ಮಾಡ್ಲಿಕ್ಕತ್ತಾರ್ರಿ. ನೀವು ಗುಲ್ಬರ್ಗ ನಂಗೆ ಒಬ್ಬರ ನೀವು ಪ್ರಾಪರ್ ಅಕಾಡೆಮಿ ಸರ್ಟಿಫೈಡ್ ಯಾರ ಕಂಪ್ಲೀಟ್ ಕೋರ್ಸ್ ಇದ್ರೆ ನೀವು ನಂಗೆ ಹೇಳ್ರಿ. ಮಹಾಫ್ರಿನ್ ಖರಾಡಿ. ಸ್ಪೆಲ್ ಶುಡ್ ಐ ಸ್ಪೆಲ್? MAHAFRIN KHARADI.